ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಶಾಂತಿನಿಕೇತನ ವಿದ್ಯಾಸಂಸ್ಥೆಯಲ್ಲಿ ನಾಡೋಜ ಬರಗೂರು ರಾಮಚಂದ್ರಪ್ಪ ಸಭಾಂಗಣದಲ್ಲಿ ಶ್ರೀ ಕನಕ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಸಂಘ ಆಯೋಜಿಸಿದ ಗೌಡಗೆರೆ ಹೋಬಳಿ ಮಟ್ಟದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನಾರು ಅಭಿವೃದ್ಧಿ ನಿಗಮ ಮಾಜಿ ಅಧ್ಯಕ್ಷ ಬಿಕೆ ಮಂಜುನಾಥ್ ಉದ್ಘಾಟಿಸಿದರು. ಈ ವೇಳೆ ನಗರಸಭೆ ಸದಸ್ಯ ಎಸ್ಎನ್ ರಂಗನಾಥ್, ಶಿರಾ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಬಿಪಿ ಪಾಂಡುರಂಗಯ್ಯ, ಮಾಜಿ ಅಧ್ಯಕ್ಷ ನರೇಶ್ ಬಾಬು, ಕನಕ ಬ್ಯಾಂಕ್ ವ್ಯವಸ್ಥಾಪಕರು ಸೇರಿದಂತೆ ಹಲವಾರು ವಿದ್ಯಾರ್ಥಿಗಳು, ಪೋಷಕರು ಉಪಸ್ಥಿತರಿದ್ದರು. ಅಂಥದ್ರಲ್ಲಿ ಅವರು ಈ ಒಂದು ಇಂಥ ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಇಂಥ ಒಂದು ಪ್ರತಿಭಾ ಪುರಸ್ಕಾರ ಈಗ ಯಾಕಂದರೆ ಸಾಮಾನ್ಯ ಪಾಂಡುರಂಗಪ್ಪರು ಈ ವಿಚಾರದಲ್ಲಿ ಹೆಚ್ಚಿಗೆ ತಲೆ ಕೆಡಿಸ್ಕೊಂಡಿಲ್ಲ, ಹೆಚ್ಚಿಗೆ ಪಾತ್ಲಿಂಗಪ್ಪರೇ ಈ ವಿಚಾರದಲ್ಲಿ ತಲೆ ಕೆಡಿಸ್ಕೊಂಡಿದ್ದಾರೆ ಅಂತ ನಾನು ಕೂಡ ಭಾವಿಸ್ತೇನೆ. ಯಾಕಂದರೆ ಅವ್ರು ಹೇಳ್ತಾ ಇದ್ರು, ಅವ್ರ ಕಾರ್ಯಕ್ರಮದ ಇದರಲ್ಲಿ ಹೇಳ್ತಾ ಇದ್ರು, ಪ್ರತಿಭಾ ಪುರಸ್ಕಾರ ನಮ್ಮ ಕನಕ ಪತ್ತಿನ ಸಹಕಾರ ಸಂಘ ಆಗ್ಬೋದು, ಬೇರೆ ಬೇರೆ ಎಲ್ಲ ಮಾಡಿದಾರಂತ. ಮೊನ್ನೆ ಕೂಡ ಕನಕ ನೌಕರರ ಸಂಘದವರು ನಮ್ಮ ಸುರೇಶ್ ಅವರು ತುಂಬ ಅಚ್ಚುಕಟ್ಟಾಗಿ ಅವರ ಸುರೇಶ್ ಸಮಾಜದ ಎಲ್ಲ ಬಂಧುಗಳು ಇವತ್ತು ನಮ್ಮ ಎಲ್ಲ ಗಣ್ಯ ಮಹಾಶಯರು ನಮ್ಮ ಶಾಲೆಗೆ ಬಂದಿರತಕ್ಕಂಥದ್ದು ನನ್ನ ಸೌಭಾಗ್ಯ ಅಂತ ಹೇಳಿ ನಾನು ಸಹ ತಿಳ್ಕೊಂಡಿದ್ದೀನಿ. ನಮ್ಮ ಶಾಲೆ ಬಗ್ಗೆ, ತಮ್ಮೆಲ್ಲರ ಬಗ್ಗೆ ಶುಭಾಶಯಗಳು, ಒಳ್ಳೆಯ ಮಾತುಗಳನ್ನಾಡಿದ್ದಾರೆ. ಅದಕ್ಕೆ ಕೃತಜ್ಞತಾಪೂರ್ವಕವಾಗಿ ಅಭಿನಂದನೆಗಳನ್ನ ಎಲ್ಲ ಗಣ್ಯ ಮಹಾಶಯರಿಗೆ ನಾನು ಸಲ್ಲಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳಿಗೆ ಒಂದು ಕಿವಿ ಮಾತು ಹೇಳ್ತಾ ಇದ್ದೀನಿ. ನೀವು ಈಗೇನು SSLC ಪಾಸ್ ಆಗಿದ್ದಾರೆ, SSLC ಮತ್ತು PUC ಅದರಲ್ಲಿ ನೀಟು, CET, IIT ಅಂಕಗಳನ್ನ ಏನು ಪಡಿತಾ ಇದ್ದೀರಿ, ಇದು ನಿಮ್ಮ ಬದುಕನ್ನು ಕಟ್ಕೋಬೇಕಾದ್ರೆ ಇವತ್ತು ಗುರುತಿಸಿದಾರಂದ್ರೆ ಹಂತಕ್ಕೆ ಇವತ್ತು ಗೌಡಗೆರೆ ಹೋಬಳಿಗನ ಪ್ರತಿಭಾ ಪುರಸ್ಕಾರ ಗುರುತಿಸಿದ್ದಾರೆ. ಪಾಂಡುರಂಗಪ್ಪ ಸರ್ ಆಗಿರ್ಬೋದು, ಪಾತ್ಲಿಂಗಪ್ಪ ಸರ್ ಆಗಿರ್ಬೋದು, ಗಣ್ಯರೆಲ್ಲ ಇವತ್ತು ಒಂದು ವೇದಿಕೆ ಕಲ್ಪಿಸಿದ್ದಾರೆ. ಕಾರಣ ಏನಪ್ಪ ಅಂದರೆ ಇವತ್ತು ಯಾಕೆ ಸ್ಟ್ರೆಂತ್ ಕಮ್ಮಿ ಆಗೈತೆ ಅಂತ ನಮ್ಮ ಸರ್ ಹೇಳ್ತಿದ್ರು. ಕೆಲವು ಮಕ್ಕಳು 5ನೇ ಕ್ಲಾಸ್ಗೆ ಆಲೇ ಮುರಾರ್ಜಿಗೆ ಹೋಗ್ತಾರೆ, ಕೆಲವರು ಆಲೇ ನವೋದಯಕ್ಕೆ ಹೋಗ್ತಾರೆ, ಒಳ್ಳೊಳ್ಳೆ ಚೆನ್ನಾಗಿ ಓದೋರಿಗೆಲ್ಲ ಸ್ಕೋರ್ಸ್ ಇರುತ್ತೆ ಹೋಗ್ತಾರೆ. ಅದರೊಳಗೆ ಅನುಕೂಲ ಇರೋರೆಲ್ಲ ಕಾರ್ಮೆಂಟಿಗೆ ಹೋಗ್ತಾರೆ. ಕೆಲವು ಇವಾಗ ಏನು ಇವತ್ತು ಇಲ್ಲಿ ಉಳ್ಕೊಂಡಿರೋವೇ ನಮಗೆ ಗಟ್ಟಿ ಪಿಂಡಗಳಿದ್ದಂಗೆ. ಈಗ ಇಲ್ಲೇನು ಗೌರ್ಮೆಂಟ್ ಶಾಲೆಗಳಾಗ ಓದಿರೋರ್ನ ಇವತ್ತು ನಮ್ಗೆ ಆಯ್ಕೆಯಾಗಿ ಈ ಪುರಸ್ಕಾರಕ್ಕೆ ಗೌಡಗೆರೆ ಮಟ್ಟದಲ್ಲಿ, ಗ್ರಾಮೀಣ ಮಟ್ಟದಲ್ಲಿ ಈ ಗೌಡಗೆರೆ ಹೋಬಳಿ ಅಂದರೆ ಅತ್ಯಂತ ಹಿಂದುಳಿದ ಜನಾಂಗದರೆ ಹೆಚ್ಚಿನದಾಗಿ ಇರೋವಂಥ ಒಂದು ಹೋಬಳಿ ಅಂತ ಒಂದು ಹೆಸರಾಗಿದೆ. ಇಂಥದ್ರಲ್ಲೂ ಸಮೇತ ಏನು ನಿವೃತ್ತ ಶಿಕ್ಷಕರು ಮತ್ತು ನಮ್ಮ ಗೌರವಾನ್ವಿತ ಪಾಂಡುರಂಗಪ್ಪ ಸರ್ ಅವರು ಮತ್ತು ಗೌರವಾನ್ವಿತ ಪಾಂಡುಲಿಂಗಪ್ಪ ಸರ್ ಮತ್ತು ಅವರೊಂದಿಗೆ ಎಲ್ಲ ಕೈ ಜೋಡಿಸಿ, BK ಮಂಜಣ್ಣವರು ಮತ್ತು ಇವರೆಲ್ಲ ಕೈ ಜೋಡಿಸಿ ಇಂಥ ಒಂದು ಆತ್ಮತೃಪ್ತಿಯಾಗಂಥ ಕಾರ್ಯಕ್ರಮ ಇದು. ಈ ಒಂದು ಸಂದರ್ಭದಲ್ಲಿ ನಾನು ತುಂಬ ಉತ್ತಮವಾದಂಥ ಒಂದು ಜೀವನ. ಯಾಕಂದರೆ 23-24ನೇ ವರ್ಷದವರೆಗೂ ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ ನಾವು ಉತ್ತಮ ಮಟ್ಟಕ್ಕೆ ಹೋಗಲು ಶೈಕ್ಷಣಿಕವಾಗಿ ನಾವು ಏನು SSLC, PUC, ಡಿಗ್ರಿ, ಮಾಸ್ಟರ್ ಡಿಗ್ರಿಗಳನ್ನ ಮಾಡ್ಕೊಂಡು ಮುಂದಿನ ನಾವು ಉದ್ಯೋಗವನ್ನು ಆರಿಸಿ ಹೋಗೋ ಸಂದರ್ಭದಲ್ಲಿ ನಮಗೆ ಪೋಷಕರು, ತಂದೆ ತಾಯಿಗಳು, ಹಾಗೆ ವಿದ್ಯೆ ದಾರಿ ಎಳೆದಂಥ ಶಿಕ್ಷಕರನ್ನ ನೆನೆಯುತ್ತಾ ನಾವು ನಮ್ಮ ಸಮಾಜ ಯಾವತ್ತಾದ್ರೂ ನಮ್ಮ ಹಿಂದೆ ಇರುತ್ತೆ. ಕಷ್ಟ ಕಾಲದಲ್ಲಿ ನಮ್ಮ ಸಮಾಜ ಯಾರಾದರೂ ಒಬ್ಬರನ್ನ, ಒಂದು ಸಂಘ ಸಂಸ್ಥೆಗಳು, ಸಮಾಜದ ಮುಖಂಡರುಗಳನ್ನ ಭೇಟಿ ಆದರೆ ನಮಗೆ ಎಷ್ಟೇ ಕಡು ಬಡತನ ಇದ್ದರೂ ಸಹ ಇವತ್ತು ನಮಗೆ ಸಹಾಯ ಮಾಡ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರ ಈ ಪ್ರತಿಭಾ ಪುರಸ್ಕಾರ ನಾವೆಲ್ಲ ಮಾಡ್ತಾ ಇರೋದು. ಬಂಧುಗಳೇ, ನೀವು ಮಕ್ಕಳು ಇವತ್ತು ವಿದ್ಯಾಭ್ಯಾಸವನ್ನು ನೀವೆಲ್ಲರೂ ಹೆಚ್ಚಿನದಾಗಿ ತೆಗೆದುಕೊಳ್ಬೇಕಾಗತ್ತೆ. ಏಕೆಂದರೆ ಇವತ್ತು ವಿದ್ಯಾಭ್ಯಾಸ ಇಲ್ಲ ಅಂತಂದರೆ ನಾವು ಸಮಾಜದಲ್ಲಿ ಏನೂ ಕೆಲಸ ಮಾಡೋಕ್ಕೆ ಸಾಧ್ಯ ಆಗೋದೇ ಇಲ್ಲ. ಆ ವಿದ್ಯೆಗಿರ್ತಕ್ಕಂಥ ಗೌರವ ಬೇರೆ ಎಲ್ಲೂ ಸಿಗೋದೇ ಇಲ್ಲ ನಮ್ಗೆ ಯಾರಿಗೂ. ಈಗ ನಿಮಗೆ ಅನಿಸಿರ್ಬೋದು ರಾಜಕಾರಣಿಗಳಿಗೆ ಭಾರಿ ಗೌರವ ಇದೆ. ಇತ್ತೀಚಿನ ದಿನಗಳಲ್ಲಿ ಕನ್ನಡ ಶಾಲೆಗಳು ನಶಿಸಿ ಹೋಗ್ತಾ ಇದ್ದಾವೆ. ಅದರಲ್ಲೂ ನಿಮ್ಮಂಥ ವಿದ್ಯಾರ್ಥಿಗಳು ಎಲ್ಲೂ ಹುಡುಕಿರು ಸಿಕ್ಕಿರೋದೇ ನಮಗೆ SSLC ಮತ್ತು PUC ಕೇವಲ 16 ಜನ ಮಕ್ಕಳು ಮಾತ್ರ ಸಿಕ್ಕಿದ್ದಾರೆ ನಮಗೆ. ಯಾಕಂದರೆ ಮಕ್ಕಳನ್ನೆಲ್ಲ ಕಾನ್ವೆಂಟ್ ಸೇರಿಸ್ತಾ ಇದ್ದಾರೆ. ಯಾಕಂದರೆ ಆ ಕಾನ್ವೆಂಟಿಗೆ ಸೇರಿಸೋ ಉದ್ದೇಶ ಏನಪ್ಪ ಅಂದರೆ ಇವತ್ತು ಸಮಾಜದಲ್ಲಿ
ಉನ್ನತ ಮಟ್ಟಕ್ಕೆ ನಾವೆಲ್ಲರೂ ಹೋಗ್ಬೇಕಾದ್ರೆ ಕನ್ನಡ ಜೊತೆಗೆ ನಾವು ಬೇರೆ ಭಾಷೆಗಳನ್ನು ಕಲಿಬೇಕಂತ ಒಂದು ಉದ್ದೇಶದಿಂದ ಕಾನ್ವೆಂಟ್ಗಳು ಸೇರಿಸ್ತಾ ಇದ್ದೇವೆ. ಅದಕ್ಕೆ ಬಂಧುಗಳೇ ತಮ್ಮ ಮನವಿ ಮಾಡ್ಕೊಳ್ತೀನಿ, ನಮ್ಮ ಪೋಷಕರು ಹೆಚ್ಚಿನದಾಗಿ ನೀವು ಅಭ್ಯಾಸಕ್ಕೆ ಒತ್ತು ಕೊಡಬೇಕಾಗುತ್ತೆ. ಮುಂದೆ ನಿಮ್ಗೆಲ್ಲರೂ ಹೈಯರ್ ಎಜುಕೇಷನ್ ಹೋಗೋಕ್ಕೆ ನಮ್ಮ ಸಹಕಾರ ಯಾವಾಗಲೂ ನಿಮ್ಮ ಹತ್ರ ಇರುತ್ತೆ ಅಂತೇಳಿ, ಮತ್ತು ಈ ಸಮಾಜ ಯಾವಾಗಲೂ ಅವರು ಈ ಸಂಸ್ಥೆಯ ಮುಖ್ಯಸ್ಥರು, ಅವ್ರು ಯಾವ ರೀತಿ ಇದ್ದಾರೋ ಅದೇ ರೀತಿಯಲ್ಲಿ ಇಲ್ಲಿನ ಸಂಸ್ಥೆ, ಶಿಕ್ಷಕರು, ವಿದ್ಯಾರ್ಥಿಗಳು ನೀವೆಲ್ಲ ಇದ್ದೀರಾ. ನಿಜವಾಗ್ಲೂ ಅವರ ಒಂದು ಡೆಡಿಕೇಶನ್ನು, ಅವರ ಒಂದು ಕರ್ತವ್ಯ ನಿಷ್ಠೆ, ಅವರ ಒಂದು ಸೇವಾ ಮನೋಭಾವ, ಯಾವುದೇ ಲಾಭವನ್ನು ಬಯಸ್ದಂಗೆ ಇವತ್ತು ಈ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಈಗ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ SR ಗಂಗಾತ್ ಹೇಳಿದ್ರು, ನಾವು ಅವರು ಇಲ್ಲಿ ಬಂದ ತಕ್ಷಣ ನನಗೆ ಯಾವುದೋ ಒಂದು ಮೂಡುಬಿದ್ರೆ ಆಳ್ವಾಸು ಆ ಕ್ಯಾಂಪಸ್ ಹೋದಂಗಾಯ್ತು. ನಿಜವಾಗ್ಲೂ ಈ ಥರ ಒಂದು ಲಶ್ ಗ್ರೀನು, ಈ ಆಟದ ಸಾಮಾನುಗಳು, ಬಿಲ್ಡಿಂಗ್ಗಳು ನೋಡಿದ್ರೆ ಭಾಳ ಸಂತೋಷ ಆಗ್ತಾಯಿದೆ. ಯಾಕಂದರೆ ನಾವೆಲ್ಲ ಓದಬೇಕಾದ್ರೆ ಯಾವ ರೀತಿ ಓದಿದ್ವಿ ಅಂತ ಮಂಜಣ್ಣವರು ಮಾತಾಡಿದ್ವಿ. ಭಾಳ ಒಂದು ಕಲಿಕೆಗೆ ಪೂರಕವಾಗಿರ್ತಕ್ಕಂಥ ವಾತಾವರಣ ಇಲ್ಲಿದೆ. ಹಾಗಾಗಿ ಯಥಾ ರಾಜ ತಥಾ ಪ್ರಜಾ ಅಂತೇಳಿ ಅವರಿಗೆ ತಕ್ಕನ ಅಂತ ಇಲ್ಲಿ ಶಿಕ್ಷಕರು ಇರ್ಬೋದು, ವಿದ್ಯಾರ್ಥಿಗಳು ಇರ್ಬೋದು, ಎಲ್ಲರೂ ನೀವೆಲ್ಲ ಇದ್ದೀರಾ. ಭಾಳ ಸಂತೋಷ ಆಗ್ತಾಯಿದೆ. ಸಣ್ಣ ಒಂದು ಸಮಾಜವೂ ಸಹ ಇವತ್ತು ಒಂದು ಪ್ರತಿಭಾ ಪುರಸ್ಕಾರ ಆಗಿರ್ಬೋದು, ಯಾವುದರಲ್ಲೂ ಸಹ ನಾವು ಕಮ್ಮಿ ಇಲ್ಲ ಅನ್ನೋ ರೀತಿಯಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ಇವತ್ತು ನಮ್ಮ ಸಮಾಜವೂ ಸಹ ಎಲ್ಲ ರೀತಿಯಲ್ಲೂ ಸಹ ನಾವು ಯಾವುದಕ್ಕೆ ಎಲ್ಲ ನಮ್ಮ ಇಲ್ಲಿ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರು ಹೇಳಿದರು. ಏಕೆಂದರೆ ವಿದ್ಯಾಭ್ಯಾಸ ಭಾಳ ಅತ್ಯವಶ್ಯಕ. ಏಕೆಂದರೆ ವಿದ್ಯೆ ಒಂದಿದ್ದರೆ ಎಲ್ಲೋದ್ರೂ ನಾವು ಜಯಿಸ್ಕೊಂಡ್ಬರ್ಬೋದು. ವಿದ್ಯೆ ಒಂದಿದ್ದರೆ ಅದರಿಂದ ಇದ್ದಿದ್ದಲ್ಲ, ಯಾವುದೇ ಇರ್ಬೋದು, ಇವತ್ತು 1 ಕೋಟಿ ಇರ್ಬೋದು, 2 ಕೋಟಿ ಇರ್ಬೋದು, ದುಡ್ಡಿನ ಲೆಕ್ಕ ಅಲ್ಲ. ವಿದ್ಯೆ ಒಂದಿದ್ದರೆ ನಾವು ಯಾವುದಕ್ಕೂ ಮುಂದಿರೋ